ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಇಂದು ನಾವು ಮಾತನಾಡಲಿರುವ ವಿಷಯ ಇಡೀ ದೇಶದ ಜನರಿಗೆ ತುಂಬ ಮುಖ್ಯವಾದ ವಿಷಯ. ಹಿರಿಯ ನಾಗರಿಕರಿಗೆ, ಮಧ್ಯಮದ ವರ್ಗದ ತೆರಿಗೆದಾರರು, ಮನೆಯಿಲ್ಲದವರು ಎಲ್ಲರೂ ಕೂಡ ಸಂಬಂಧಪಟ್ಟ ಸುದ್ದಿ. ಹೌದು ಸ್ನೇಹಿತರೆ, 2026 ಮೊದಲ ಕೇಂದ್ರ ಬಜೆಟ್ ಮಂಡನೆಗೆ ದಿನಗಣನೆ ಈಗಾಗಲೇ ಆರಂಭವಾಗಲಿದೆ. ಫೆಬ್ರವರಿ 1ರಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2026 ಕೇಂದ್ರ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಈ ಬಜೆಟ್ ನಲ್ಲಿ ಏಕೆ ಅಷ್ಟು ಮಹತ್ವದ ಅಂಶ ಕೇಳಿದ್ರೆ, ಇದು 2026 ಮೊದಲ ಬಜೆಟ್. ಹೊಸ ಇನ್ಕಮ್ ಟ್ಯಾಕ್ಸ್ ಕಾಯ್ದೆ ಜಾರಿಗೆ ಬರುವ ಮೊದಲು ಬರುವ ಬಜೆಟ್. ಮಧ್ಯಮದ ವರ್ಗದ ಮೇಲೆ ಹೆಚ್ಚಿನ ನಿರೀಕ್ಷೆ ಇರುವ ಬಜೆಟ್. ಅದರಲ್ಲೂ ಕೂಡ ಈ ಬಾರಿ ಜನಸಾಮಾನ್ಯರಿಗೆ 5 ದೊಡ್ಡ ಸಿಹಿ ಸುದ್ದಿಗಳು ಬರಬಹುದು ಅನ್ನೋ ಮಾತು ಎಲ್ಲ ಕಡೆಗೆ ಕೇಳಿಬರುತ್ತಿದೆ. ಹಿರಿಯ ನಾಗರಿಕರಿಗೆ ಬಂಪರ್ ಗುಡ್ ನ್ಯೂಸ್ ಸ್ನೇಹಿತರೆ, ಈ ಬಾರಿ ಬಜೆಟ್ಗೆ ಮುನ್ನ ಹಿರಿಯ ನಾಗರಿಕರ ನಿರೀಕ್ಷೆಗಳು. ಇಂದು ಹಿರಿಯ ನಾಗರಿಕರು ಎದುರಿಸುತ್ತಿರುವ ಸಮಸ್ಯೆಗಳು ಏನು? ಹೆಚ್ಚುತ್ತಿರುವ ಹಣದುಬ್ಬರ, ವೈದ್ಯಕೀಯ ವೆಚ್ಚಗಳು, ಸೀಮಿತ ಆದಾಯ, ಪಿಂಚಣಿ ಸಾಕಾಗುತ್ತಿಲ್ಲ ಇರುವ ಸ್ಥಿತಿ. ಈ ಹಿನ್ನೆಲೆ ನೋಡಿ 70 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಮಾಡುವ ಬಗ್ಗೆ ಸರ್ಕಾರದ ಚರ್ಚೆ ನಡೆಯುತ್ತಿದೆ ಎನ್ನುವ ವರದಿಗಳು ಬಂದಿವೆ. ಕೆಲವು ವರದಿಗಳ ಪ್ರಕಾರ 70ರಿಂದ 75 ವರ್ಷ ವಯಸ್ಸಿನವರಿಗೆ ವಿಶೇಷ ಪಿಂಚಣಿ ಸ್ಲ್ಯಾಬ್, ಕನಿಷ್ಠ ಪಿಂಚಣಿ 7,500ರಿಂದ 9,000 ರೂಪಾಯಿವರೆಗೆ, ವಿಧವೆಯರು ಮತ್ತು ವಿಕಲಚೇತರಿಗೆ ಹೆಚ್ಚುವರಿಯಾಗಿ ಸಹಾಯ. ಆದರೆ ಸ್ನೇಹಿತರೆ, ಇವೆಲ್ಲವೂ ಕೂಡ ಸದ್ಯಕ್ಕೆ ಅಂದಾಜುಗಳು ಮಾತ್ರ. ಅಂತಿಮ ನಿರ್ಧಾರ ಬಜೆಟ್ ದಿನವೇ ಗೊತ್ತಾಗಲಿದೆ. ಹಿರಿಯ ನಾಗರಿಕರಿಗೆ ಇನ್ಕಮ್ ಟ್ಯಾಕ್ಸ್ ರಿಲೀಫ್. ಪ್ರಸ್ತುತ ಇರುವ ನಿಯಮಗಳ ಪ್ರಕಾರ 60ರಿಂದ 69 ವರ್ಷದ ವಯಸ್ಸಿನವರಿಗೆ 3 ಲಕ್ಷ ರೂಪಾಯಿವರೆಗೆ ಮೂಲ ವಿನಾಯಿತಿ, 80 ವರ್ಷ ಮೇಲ್ಪಟ್ಟವರಿಗೆ 5 ಲಕ್ಷ ರೂಪಾಯಿವರೆಗೆ ಮೂಲ ವಿನಾಯಿತಿ. ಇದಕ್ಕೆ ಜೊತೆಗೆ ಸೆಕ್ಷನ್ 80 ಅಡಿ ಆರೋಗ್ಯ ವೆಚ್ಚಕ್ಕೆ 50,000 ರೂಪಾಯಿ, ಸೆಕ್ಷನ್ 80 TTB ಬ್ಯಾಂಕ್ ಬಡ್ಡಿಗೆ 50,000 ರೂಪಾಯಿ. ಆದರೆ ವೈದ್ಯಕೀಯ ವೆಚ್ಚಗಳು ಹೆಚ್ಚಾಗುತ್ತಿರುವುದರಿಂದ ಈ ಮಿತಿಗಳನ್ನು ಇನ್ನಷ್ಟು ಹೆಚ್ಚಿಸಬಹುದು ಎಂಬ ನಿರೀಕ್ಷೆ ಇದೆ. ಹಿರಿಯ ನಾಗರಿಕರಿಗೆ ಹೆಚ್ಚುವರಿಯಾಗಿ ಆರೋಗ್ಯ ವಿನಾಯಿತಿ, ಮೆಡಿಕಲ್ ವೆಚ್ಚಕ್ಕೆ ಸುಲಭ ನಿಯಮ ಕೊಡಬಹುದು ಇನ್ನೂ ಚರ್ಚೆ ನಡೆಯುತ್ತಿದೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ಗೆ ಬಿಗ್ ರಿಲೀಫ್ ಸ್ನೇಹಿತರೆ, 2026ರಿಂದ ಹೊಸ ಇನ್ಕಮ್ ಟ್ಯಾಕ್ಸ್ ಕಾಯ್ದೆ ಜಾರಿಗೆ ಬರಲಿದೆ. ಅದು ಏಪ್ರಿಲ್ 1, 2026ರಿಂದ. ಈ ಕಾರಣಕ್ಕೆ ಈ ಬಜೆಟ್ ತುಂಬ ಮಹತ್ವ ಪಡೆದುಕೊಂಡಿದೆ. ಈ ಬಜೆಟ್ನಲ್ಲಿ ತೆರಿಗೆ ನಿಯಮಗಳು ಸರಳವಾಗಬಹುದು, ಲಿಟಿಗೇಷನ್ ಕಡಿಮೆಯಾಗಬಹುದು, ಮಧ್ಯಮದ ವರ್ಗಕ್ಕೆ ರಿಲೀಫ್ ಸಿಗಬಹುದು. ಕೆಲವು ವರದಿಗಳ ಪ್ರಕಾರ ಹೊಸ ತೆರಿಗೆ ವ್ಯವಸ್ಥೆಯಲ್ಲಿ 15 ಲಕ್ಷ ರೂಪಾಯಿವರೆಗೆ ತೆರಿಗೆ ರಹಿತ ಮಿತಿ ಬರುವ ಸಾಧ್ಯತೆ ಇದೆ ಅನ್ನುವ ಮಾತು ಕೂಡ ಇದೆ. ಟ್ಯಾಕ್ಸ್ ರೀಫಂಡ್ ಸಮಸ್ಯೆಗೆ ಪರಿಹಾರ. ಬಹಳಷ್ಟು ತೆರಿಗೆದಾರರು ಹೇಳೋದು ಏನು, ರೀಫಂಡ್ ಬರೋದು ತಡ, ಹಲವು ತಿಂಗಳು ಕಾಯಬೇಕು. 2026 ಬಜೆಟ್ನಲ್ಲಿ ಪೋಸ್ಟಲ್ ರೀಫಂಡ್ ಸಿಸ್ಟಮ್, ಆಟೋಮೆಟಿಕ್ ಪ್ರೊಸೆಸಿಂಗ್, ಡಿಲೇ ಆದರೆ ಹೆಚ್ಚು ಇಂಟ್ರೆಸ್ಟ್ ಇವೆಲ್ಲ ಜಾರಿಗೆ ಬರುವ ನಿರೀಕ್ಷೆ ಇದೆ. ಮನೆ ಇಲ್ಲದವರಿಗೆ ಫಸ್ಟ್ ಟೈಮ್ ಸಿಹಿ ಸುದ್ದಿ ಸ್ನೇಹಿತರೆ, ಇಂದು ಮನೆ ಖರೀದಿ ಮಧ್ಯಮದ ವರ್ಗದ ಕನಸನಾಗಲಿದೆ. PM ಯೋಜನೆ ಇದ್ದರೂ ಬೆಂಗಳೂರು, ಪುಣೆ ಹೇಗೆ ದೊಡ್ಡ ನಗರಗಳಲ್ಲಿ ಮನೆ ಬೆಲೆಗಳು ತುಂಬ ಜಾಸ್ತಿ. ಆದ ಕಾರಣ 2026 ಬಜೆಟ್ನಲ್ಲಿ ಮನೆ ಮೌಲ್ಯ ಮಿತಿಗಳು ಪರಿಷ್ಕರಣೆ, ಗೃಹ ಸಾಲ ಬಡ್ಡಿಗೆ ಹೆಚ್ಚುವರಿಯಾಗಿ ವಿನಾಯಿತಿ, ಫಸ್ಟ್ ಟೈಮ್ ಹೋಮ್ ಬಯರ್ಗೆ ವಿಶೇಷ ಸಹಾಯ ಕೊಡಬಹುದು ಎನ್ನಲಾಗುತ್ತಿದೆ. ಇದರಿಂದ EMI ಕಡಿಮೆ ಆಗುತ್ತಿದೆ, ಮನೆ ಖರೀದಿ ಸುಲಭವಾಗುತ್ತದೆ, ಯುವಕರು ಲಾಭವಾಗುತ್ತದೆ. ಕೊನೆಯ ಮಾತು. ಒಟ್ಟಾರೆ ಸ್ನೇಹಿತರೆ, 2026 ಕೇಂದ್ರ ಬಜೆಟ್ ಹಿರಿಯ ನಾಗರಿಕರಿಗೆ, ಮಧ್ಯಮದ ವರ್ಗಕ್ಕೆ, ತೆರಿಗೆದಾರರಿಗೆ, ಮನೆ ಖರೀದಿಸಲು ಬಯಸುವವರಿಗೆ ಬಿಗ್ ರಿಲೀಫ್ ನೀಡುವ ಸಾಧ್ಯತೆ ಇದೆ. ಆದರೆ ನೆನಪಿಟ್ಟುಕೊಳ್ಳಿ, ಇವೆಲ್ಲವೂ ಕೂಡ ಅಂದಾಜುಗಳು, ಅಂತಿಮ ಘೋಷಣೆಗಳು. ಫೆಬ್ರವರಿ 1ರಂದು ಬಜೆಟ್ ದಿನದಿಂದ ಸಂಪೂರ್ಣ ಅಪ್ಡೇಟ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಧನ್ಯವಾದಗಳು.